ಚಿತ್ರದುರ್ಗದಲ್ಲಿ ನಡೆದಿರುವಂತಹ ಈ ಬಸ್ ದುರಂತದ ನಂತರದಲ್ಲಿ ಸಾಕಷ್ಟು ಪ್ರಶ್ನೆಗಳು, ಸಾಕಷ್ಟು ಅನುಮಾನಗಳು ಹುಟ್ಟಿಕೊಂಡಿದ್ದು, ಅದರ ನಂತರದಲ್ಲಿ ಈಗ ಒಂದಷ್ಟು ಪ್ರಶ್ನೆಗಳು ಕೂಡ ಕಾಡ್ತಾ ಇರೋದು. ಇದೆಲ್ಲದಕ್ಕೂ ಕಾರಣ ಯಾರು ಹಾಗಾದ್ರೆ? ಇದೆಲ್ಲವೂ ಕೂಡ ಬೇಜವಾಬ್ದಾರಿಯಿಂದ ನಡೆದಿದ್ದ ಅನ್ನುವಂತ ಒಂದಷ್ಟು ಪ್ರಶ್ನೆಗಳ ಜೊತೆಗೆ ಈಗ ಬಿಗ್ ಎಕ್ಸ್ಪೋಸ್ ಇದು. ಯಾಕಂದ್ರೆ ಈ ಎಲ್ಲಾ ಕಳ್ಳಾಟಗಳು ನಡೀತಾ ಇದೆ ಅಂತ ಗೊತ್ತಿದ್ರು ಕೂಡ ಸುಮ್ಮನಿದ್ರು. ಹೊರ ರಾಜ್ಯಗಳ ಬಸ್ಗಳ ಅಂದಾ ದರ್ಬಾರ್ ಯಾವ ರೀತಿ ನಡೀತಾ ಇದೆ ಗೊತ್ತಾ? ಈ ಚಿತ್ರದುರ್ಗ ಬಸ್ ದುರಂತಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ? ಸ್ಲೀಪರ್ ಬಸ್ಗಳಲ್ಲಿ ಶವ ಪೆಟ್ಟಿಗೆಗಳ ದರ್ಶನ. ಸ್ವಲ್ಪ ಯಾಮಾರಿದ್ರು ಕೂಡ ಪ್ರಯಾಣಿಕರ ಜೀವ ಕಲಾಸ್ ಆಗತ್ತೆ. ಇಷ್ಟೊಂದು ಇರ್ರೆಸ್ಪಾನ್ಸಿಬಲ್ ಆಗಿ, ಬೇಜವಾಬ್ದಾರಿಯಾಗಿ ಖಾಸಗಿ ಬಸ್ಗಳು ಅಂದಾ ದರ್ಬಾರನ್ನ ನಡೆಸ್ತಾ ಇದೆ. ಇದೆಲ್ಲವೂ ಯಾರ ಗಮನಕ್ಕೂ ಬಂದಿಲ್ವಾ ಹಾಗಾದ್ರೆ? ಅಥವಾ ಗಮನಕ್ಕೆ ಬಂದಿದ್ರು ಕೂಡ ಅದ್ರ ಬಗ್ಗೆ ಗಮನ ಹರಿಸಲಿಲ್ವಾ ಅನ್ನುವಂತ ಪ್ರಶ್ನೆ. ಸ್ಲೀಪರ್ ಬಸ್ಗಳು ಒಂದು ರೀತಿಯಲ್ಲಿ ಶವದ ಪೆಟ್ಟಿಗೆಗಳಂತೆ ಕಾಣಿಸ್ತಾ ಇದೆ. ಇತ್ತೀಚೆಗೆ ಸ್ಲೀಪರ್ ಬಸ್ಗಳಲ್ಲಿ ಓಡಾಡೋದಕ್ಕೂ ಕೂಡ ಭಯ ಪಡುವಂತಹ ಪರಿಸ್ಥಿತಿ ಎದುರಾಗಿರೋದು. ರಿಪಬ್ಲಿಕ್ ಕನ್ನಡದಲ್ಲಿ ಖಾಸಗಿ ಕಳ್ಳಾಟದ ಬಿಗ್ ಎಕ್ಸ್ಪೋಸ್. ಹೊರ ರಾಜ್ಯದ ಬಸ್ಗಳಿದೆಯಲ್ಲ, ಆ ಬಸ್ಗಳು ಕೂಡ ಅಂದಾ ದರ್ಬಾರ್. ರಾಜ್ಯದ ಬಸ್ಗಳನ್ನ ಗಮನಿಸಿದ್ವಿ, ಯಾವ ರೀತಿಯಾಗಿ ಬಸ್ಗಳಲ್ಲಿ ಏನೇನ್ ತುಂಬುತ್ತಾರೆ, ಯಾವುದನ್ನ ತುಂಬಬಾರದು ಎಲ್ಲವನ್ನೂ ಕೂಡ ತುಂಬಿ ಮಿನಿ ಲಾರಿಯ ರೀತಿಯಲ್ಲಿ ಯಾವ ರೀತಿ ತಗೊಂಡು ಹೋಗ್ತಾರೆ ಈ ಪ್ಯಾಸೆಂಜರ್ಸ್ ಜೊತೆಯಲ್ಲಿ ಅನ್ನೋದನ್ನ ಗಮನಿಸಿದ್ವಿ. ಇದೆಲ್ಲವೂ ಕೂಡ ದುರಂತ ನಡೆಯೋದಕ್ಕೆ ಕಾರಣ ಅಲ್ವಾ ಅನ್ನುವಂತ ಒಂದಷ್ಟು ವಿಮರ್ಶೆಗಳು, ಚರ್ಚೆಗಳು ನಡೀತಾ ಇದೆ. ಅದರ ಜೊತೆಯಲ್ಲಿ ಬಸ್ಗಳಲ್ಲಿ ಎಷ್ಟು ಸೇಫ್ಟಿ ಮೆಷರ್ಸ್ ಇದೆ, ಅದನ್ನ ಯಾರು ಪಾಲಿಸ್ತಾ ಇದ್ದಾರೆ, ಪಾಲನೆ ಮಾಡಬೇಕಾದವ್ರು ಏನ್ ಮಾಡ್ತಾ ಇದ್ದಾರೆ, ಇದೆಲ್ಲವನ್ನು ಕೂಡ ನಿಮ್ಮ ಮುಂದೆ ಎಳೆಯಾಗಿ ವರದಿಯ ರೂಪದಲ್ಲಿ ಬಿತ್ತರಿಸಿದ್ವಿ. ರಿಪಬ್ಲಿಕ್ ಕನ್ನಡದಲ್ಲಿ ಖಾಸಗಿ ಬಸ್ಗಳ ದನದಾಹ ಯಾವ ರೀತಿ ಇದೆ ಅನ್ನುವಂಥದ್ದನ್ನ ಎಕ್ಸ್ಪೋಸ್ ಮಾಡ್ತಾ ಇದೀವಿ ನೋಡಿ. ದುಡ್ಡಿನ ಆಸೆಗೆ ಪ್ಯಾಸೆಂಜರ್ಗಳ ಸೀಟ್ಗಳಿಗೆ 1-2 ಚಾರ್ಜ್ ಮಾಡುವಂತ ಈ ಬಸ್ಗಳು ಸರಿಯಾದಂತಹ ಸೇಫ್ಟಿ ಮೆಷರ್ಸ್ ಅನ್ನ ಪಾಲನೆ ಮಾಡ್ತಾ ಇದೆಯಾ? ಸೇಫ್ಟಿ ಮೆಷರ್ಸ್ ಹೆಸರಿಗಷ್ಟೇ ಮೆನ್ಷನ್ ಆಗ್ತಾ ಇದೆಯಾ ಅಥವಾ ಅದನ್ನ ಪಾಲಿಸ್ತಾರಾ ಅನ್ನುವಂತ ಪ್ರಶ್ನೆ. ಎಕ್ಸಿಟ್ ಡೋರ್ ಅಂತ ಇರುತ್ತೆ. ಏನಾದ್ರೂ ಇಂಥ ಸಂದರ್ಭದಲ್ಲಿ ಬೆಂಕಿ ಕಾಣಿಸ್ಕೊಂಡಂತಹ ಸಂದರ್ಭದಲ್ಲಿ ಅಥವಾ ಆಕ್ಸಿಡೆಂಟ್ ಆದಂತಹ ಸಂದರ್ಭದಲ್ಲಿ ಒಳಗಿದ್ದಂತಹ ಪ್ಯಾಸೆಂಜರ್ಸ್ ಸೇರಿದಂತೆ ಎಲ್ಲರೂ ಕೂಡ ಹೊರಗೆ ಬರಬೇಕು ಅಂತಂದ್ರೆ ಒಂದು ಎಕ್ಸಿಟ್ ಡೋರ್ ಇರುತ್ತೆ, ಎಮರ್ಜೆನ್ಸಿ ಡೋರ್ ಅಂತ ಇರುತ್ತೆ. ಆದ್ರೆ ಆ ಎಮರ್ಜೆನ್ಸಿ ಡೋರ್ ಪಕ್ಕದಲ್ಲೇ ಸೀಟ್ಗಳನ್ನ ತುಂಬಿಸಿರ್ತಾರೆ, ಅಲ್ಲೂ ಕೂಡ ಪ್ಯಾಸೆಂಜರ್ಸ್ ಇರ್ತಾರೆ. ಎಮರ್ಜೆನ್ಸಿ ಡೋರ್ ಬಳಿಯೇ ಸೀಟ್ ಇರೋ ಹಾಗೆ ಇಲ್ಲ ಅನ್ನುವಂತ ಕಾನೂನಿದೆ. ಆದ್ರೆ ಅದನ್ನ ಯಾರು ಕೂಡ, ಯಾವ ಬಸ್ಗಳು ಕೂಡ ಪಾಲಿಸ್ತಾ ಇಲ್ಲ. ಅದ್ರ ಪಕ್ಕದಲ್ಲೇ 2 ಸೀಟ್ಗಳು, 4 ಸೀಟ್ಗಳು, ಅದು ಸ್ಲೀಪರ್ ಕೋಚ್ಗಳಲ್ಲಿ ಅದ್ರ ಪಕ್ಕದಲ್ಲೇ ಸೀಟ್, ಅದನ್ನ ಓಪನ್ ಮಾಡಿ ಹೊರಗೆ ಬರೋದಕ್ಕೂ ಕೂಡ ಎಮರ್ಜೆನ್ಸಿ ಸಂದರ್ಭದಲ್ಲಿ ಸಾಧ್ಯನೇ ಆಗೋದಿಲ್ಲ. ಅಷ್ಟೊಂದು ಸಮಯ ಸಂದರ್ಭಗಳು ಕೂಡ ಇರೋದಿಲ್ಲ. ಬೆಂಕಿ ದಗದಗಿಸಿದ್ರೂ ಕೂಡ ಹೊರಗೆ ಬರೋದಕ್ಕೆ ಸಾಧ್ಯವೇ ಇಲ್ಲದಂತಹ ಪರಿಸ್ಥಿತಿ ಈ ಬಸ್ಗಳಲ್ಲಿದೆ. ಆ ಬಸ್ಗಳಲ್ಲಿ ಎಮರ್ಜೆನ್ಸಿ ಡೋರ್ ಅನ್ನುವಂಥದ್ದಿರುತ್ತೆ. ಎಮರ್ಜೆನ್ಸಿ ಡೋರ್ ಬಗ್ಗೆ ಯಾರಿಗೆ ಎಷ್ಟು ಗೊತ್ತಿರುತ್ತೆ? ಆ ಎಮರ್ಜೆನ್ಸಿ ಡೋರ್ ಇದೆ ಅನ್ನುವಂಥದ್ದು ಗೊತ್ತಿರೋದಿಲ್ಲ. ಖುದ್ದು ಬಸ್ನಲ್ಲಿರುವಂತಹ ಡ್ರೈವರ್ ಆಗಿರ್ಬೋದು ಅಥವಾ ಕ್ಲೀನರ್ಗಳಾಗಿರ್ಬೋದು, ಅವ್ರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿಗಳು ಇರೋದಿಲ್ಲ. ಎಮರ್ಜೆನ್ಸಿ ಸಂದರ್ಭದಲ್ಲಿ ಅದನ್ನ ಓಪನ್ ಮಾಡೋದಕ್ಕಾದ್ರೂ ಆಗುತ್ತಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಯಾಕಂತಂದ್ರೆ ಅದ್ರ ಪಕ್ಕದಲ್ಲೇ ಸೀಟ್ಗಳಿದೆ, ಅಲ್ಲಿ ಪ್ಯಾಸೆಂಜರ್ಸ್ ಇರ್ತಾರೆ, ಅದನ್ನ ಓಪನ್ ಮಾಡೋದಕ್ಕೂ ಸಾಧ್ಯ ಆಗೋದಿಲ್ಲ. ಈ ಬಸ್ಗಳನ್ನ ಒಂದಷ್ಟು ಸರ್ವಿಸ್ ಮಾಡುವಂತಹ ಸಂದರ್ಭದಲ್ಲಿ ಇದೆಲ್ಲವನ್ನು ಕೂಡ ಪರಿಶೀಲಿಸಿ ಎಲ್ಲವನ್ನು ಸರಿ ಮಾಡಿ ಇಟ್ಕೊಂಡಿರ್ಬೇಕು. ಪ್ರತಿ ಟ್ರಿಪ್ ಸ್ಟಾರ್ಟ್ ಆಗೋ ಮೊದಲು ಇದೆಲ್ಲವನ್ನು ಪರಿಶೀಲನೆ ಮಾಡ್ಕೊಳ್ಬೇಕು ಅನ್ನುವಂಥದ್ದಿದೆ. ಆದ್ರೆ ಯಾರೂ ಮಾಡ್ತಾ ಇಲ್ಲ. ಒಂದಿಷ್ಟು ಖಾಸಗಿ ಬಸ್ಗಳೇನಿದೆ ಸಂಪೂರ್ಣವಾಗಿ ನಿಯಮವನ್ನ ಗಾಳಿಗೆ ತೋರ್ತಾ ಇದೆ. ಎಮರ್ಜೆನ್ಸಿ ಡೋರ್ಗಳಿರಬೇಕು ಅನ್ನುವಂತಹ ನಿಯಮ ಇದೆ. ಆದ್ರೆ ಈ ಬಸ್ ಅನ್ನು ನೀವು ಗಮನಿಸ್ತಾ ಇರಬಹುದು, ಇದು ಮಾಮೂಲಿ ಮುಂಬೈ ಕಡೆಗೆ ಹೋಗುವಂತಹ ಬಸ್ ಇದು. ಈ ಬಸ್ನ ಪರಿಸ್ಥಿತಿ ಗಮನಿಸ್ತಾ ಇರಬಹುದು. ಕೊಫೆನ್ ಬಾಕ್ಸ್ ಏನಿದೆ, ಸಾವಿನ ಸಂಚಾರ ಅಂತ ಏನ್ ಹೇಳ್ತೀವಿ, ಅದೇ ರೀತಿಯಾಗಿದೆ. ಸಂಪೂರ್ಣವಾಗಿ ಕ್ಲೋಸ್, ಕಿಟಕಿ ಓಪನ್ ಇಲ್ಲ, ಯಾವುದೇ ರೀತಿಯಾದಂತಹ ಗಾಜುಗಳಿಲ್ಲ. ಎಮರ್ಜೆನ್ಸಿ ಬಸ್ ಏನಾದ್ರೂ ಹತ್ತಿ ಉರಿದ್ರೆ ಈ ಒಂದು ಬಸ್ ನಲ್ಲಿ ಒಳಭಾಗಕ್ಕೆ ಬರುವಂತಹ ಪರಿಸ್ಥಿತಿಗಳು ಕೂಡ ಇಲ್ಲ. ಈಗ ಗಮನಿಸ್ತಾ ಇರಬಹುದು, ಗಾಜನ್ನ ತೋರಿಸ್ತಾ ಹೋಗ್ತೀನಿ. ಈ ಒಂದು ಭಾಗ ಏನಿದೆ, ಈ ಒಂದು ಭಾಗದಲ್ಲಿ ಪ್ರಯಾಣಿಕರು ಮಲಗಿರ್ತಾರೆ. ಮಲಗಿರುವಂತಹ ಸಂದರ್ಭದಲ್ಲಿ ಏನಾದ್ರೂ ಅಗ್ನಿ ಅನಾಹುತ ಆದ್ರೆ ಹೊರ ಬರೋದಕ್ಕೆ ಯಾವುದೇ ರೀತಿಯಾದಂತಹ ಸ್ಥಿತಿ
ಆಗಿಲ್ಲ. ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿದೆ ಬಾಕ್ಸ್ ಅಂತ ಹೇಳಿ. ಒಂದು ರೀತಿಯಾಗಿ ಕೊಫೆನ್ ಬಾಕ್ಸ್ ರೀತಿ ಇದೆ, ಸಂಪೂರ್ಣವಾಗಿ ಕ್ಲೋಸ್ ಇದೆ. ಆ ಭಾಗದಲ್ಲಿ ವಿಂಡೋ ಇದೆ. ಮತ್ತೆ ಏನಾದ್ರೂ ಎಮರ್ಜೆನ್ಸಿ ಇದೆ, ಇಳಿದು ಬರಬೇಕು ನಾನು ಅಂತ ಹೇಳಿದ್ರೆ ಈ ಒಂದು ಗಾಜು ಏನಿದೆ, ಈ ಗಾಜನ್ನ ತೋರಿಸ್ತಾ ಹೋಗ್ತೀನಿ. ಈ ಗಾಜು ಕೂಡ ಸಂಪೂರ್ಣವಾಗಿ ಕ್ಲೋಸ್ ಆಗಿರುತ್ತೆ. ಸಂಪೂರ್ಣವಾಗಿ ಒಳಭಾಗದಲ್ಲಿ ಕೊಫೆನ್ ಬಾಕ್ಸ್ ನ ರೀತಿಯಲ್ಲಿ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂತಹ ಬಸ್ಗಳು ಹೊರ ರಾಜ್ಯದಿಂದ ಬಂದು ಬೆಂಗಳೂರಿನಿಂದ ಹೊರ ರಾಜ್ಯಗಳಿಗೆ ಪ್ರಯಾಣಿಕರನ್ನ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾ ಇದೆ. ಇದರ ಜೊತೆಗೆ ಈ ಒಂದು ಭಾಗದ ಡೋರ್ ಏನ್ ಕಾಣಿಸ್ತಾ ಇದೆ ನಿಮಗೆ, ಇದು ಹೊರ ಭಾಗದಲ್ಲಿ ಲಾಕ್ ಆದ್ರೆ ಒಳಭಾಗದಲ್ಲಿ ತೆಗಿಲಿಕ್ಕೆ ಕೂಡ ಕಷ್ಟ ಆಗುವಂತ ಪರಿಸ್ಥಿತಿ. ಟೈಟ್ ಇದೆ, ತೆಗಿಲಿಕ್ಕೆ ಕೂಡ ಕಷ್ಟ ಆಗುತ್ತೆ. ಒಂದು ಸಂದರ್ಭದಲ್ಲಿ ಪ್ರಮುಖವಾಗಿ ಅಗ್ನಿ ಅನಾಹುತಗಳು ಆದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ 4 ದಿಕ್ಕಿನಲ್ಲೂ ಕ್ಲೋಸ್ ಇದ್ರೆ ಪ್ರಯಾಣಿಕರು ಹೇಗೆ ಹೊರ ಬರ್ತಾರೆ, ಹೇಗೆ ಒಳಗೋಗ್ತಾರೆ ಅನ್ನುವಂಥದ್ದು ಪ್ರಶ್ನೆಯಾಗಿ ಉಳಿತಾ ಇದೆ. ಇಂತಹ ಒಂದು ಬಸ್ಗಳಿಂದಾಗಿ ಅನೇಕ ಜೀವಗಳು ಸಜೀವ ದಹನ ಆಗ್ತಾ ಇದೆ. ಆದಷ್ಟು ಬೇಗ ಇದರ ಬಗ್ಗೆ ಅಧಿಕಾರಿಗಳು ಎಚ್ಚೆತ್ತುಕೋಬೇಕಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಚಿತ್ರದುರ್ಗದಲ್ಲಿ ನಡೆದಿರುವಂತಹ ಈ ಬಸ್ ದುರಂತದ ನಂತರದಲ್ಲಿ ಸಾಕಷ್ಟು ಪ್ರಶ್ನೆಗಳು, ಸಾಕಷ್ಟು ಅನುಮಾನಗಳು ಹುಟ್ಟಿಕೊಂಡಿದ್ದು, ಅದರ ನಂತರದಲ್ಲಿ ಈಗ ಒಂದಷ್ಟು ಪ್ರಶ್ನೆಗಳು ಕೂಡ ಕಾಡ್ತಾ ಇರೋದು. ಇದೆಲ್ಲದಕ್ಕೂ ಕಾರಣ ಯಾರು ಹಾಗಾದ್ರೆ? ಇದೆಲ್ಲವೂ ಕೂಡ ಬೇಜವಾಬ್ದಾರಿಯಿಂದ ನಡೆದಿದ್ದ ಅನ್ನುವಂತ ಒಂದಷ್ಟು ಪ್ರಶ್ನೆಗಳ ಜೊತೆಗೆ ಈಗ ಬಿಗ್ ಎಕ್ಸ್ಪೋಸ್ ಇದು. ಯಾಕಂದ್ರೆ ಈ ಎಲ್ಲಾ ಕಳ್ಳಾಟಗಳು ನಡೀತಾ ಇದೆ ಅಂತ ಗೊತ್ತಿದ್ರು ಕೂಡ ಸುಮ್ಮನಿದ್ರು. ಹೊರ ರಾಜ್ಯಗಳ ಬಸ್ಗಳ ಅಂದ ದರ್ಬಾರ್ ಯಾವ ರೀತಿ ನಡೀತಾ ಇದೆ ಗೊತ್ತಾ? ಈ ಚಿತ್ರದುರ್ಗ ಬಸ್ ದುರಂತಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ? ಸ್ಲೀಪರ್ ಬಸ್ಗಳಲ್ಲಿ ಶವ ಪೆಟ್ಟಿಗೆಗಳ ದರ್ಶನ. ಸ್ವಲ್ಪ ಯಾಮಾರಿದ್ರು ಕೂಡ ಪ್ರಯಾಣಿಕರ ಜೀವ ಕಲಾಸ್ ಆಗತ್ತೆ. ಇಷ್ಟೊಂದು ಇರ್ರೆಸ್ಪಾನ್ಸಿಬಲ್ ಆಗಿ, ಬೇಜವಾಬ್ದಾರಿಯಾಗಿ ಖಾಸಗಿ ಬಸ್ಗಳು ಅಂದ ದರ್ಬಾರನ್ನ ನಡೆಸ್ತಾ ಇದೆ. ಇದೆಲ್ಲವೂ ಯಾರ ಗಮನಕ್ಕೂ ಬಂದಿಲ್ವಾ ಹಾಗಾದ್ರೆ? ಅಥವಾ ಗಮನಕ್ಕೆ ಬಂದಿದ್ರು ಕೂಡ ಅದ್ರ ಬಗ್ಗೆ ಗಮನ ಹರಿಸಲಿಲ್ವಾ ಅನ್ನುವಂತ ಪ್ರಶ್ನೆ. ಸ್ಲೀಪರ್ ಬಸ್ಗಳು ಒಂದು ರೀತಿಯಲ್ಲಿ ಶವದ ಪೆಟ್ಟಿಗೆಗಳಂತೆ ಕಾಣಿಸ್ತಾ ಇದೆ. ಇತ್ತೀಚೆಗೆ ಸ್ಲೀಪರ್ ಬಸ್ಗಳಲ್ಲಿ ಓಡಾಡೋದಕ್ಕೂ ಕೂಡ ಭಯ ಪಡುವಂತಹ ಪರಿಸ್ಥಿತಿ ಎದುರಾಗಿರೋದು. ರಿಪಬ್ಲಿಕ್ ಕನ್ನಡದಲ್ಲಿ ಖಾಸಗಿ ಕಳ್ಳಾಟದ ಬಿಗ್ ಎಕ್ಸ್ಪೋಸ್. ಹೊರ ರಾಜ್ಯದ ಬಸ್ಗಳಿದೆಯಲ್ಲ, ಆ ಬಸ್ಗಳು ಕೂಡ ಅಂದ ದರ್ಬಾರ್. ರಾಜ್ಯದ ಬಸ್ಗಳನ್ನ ಗಮನಿಸಿದ್ವಿ, ಯಾವ ರೀತಿಯಾಗಿ ಬಸ್ಗಳಲ್ಲಿ ಏನೇನ್ ತುಂಬುತ್ತಾರೆ, ಯಾವುದನ್ನ ತುಂಬಬಾರದು ಎಲ್ಲವನ್ನೂ ಕೂಡ ತುಂಬಿ ಮಿನಿ ಲಾರಿಯ ರೀತಿಯಲ್ಲಿ ಯಾವ ರೀತಿ ತಗೊಂಡು ಹೋಗ್ತಾರೆ ಈ ಪ್ಯಾಸೆಂಜರ್ಸ್ ಜೊತೆಯಲ್ಲಿ ಅನ್ನೋದನ್ನ ಗಮನಿಸಿದ್ವಿ. ಇದೆಲ್ಲವೂ ಕೂಡ ದುರಂತ ನಡೆಯೋದಕ್ಕೆ ಕಾರಣ ಅಲ್ವಾ ಅನ್ನುವಂತ ಒಂದಷ್ಟು ವಿಮರ್ಶೆಗಳು, ಚರ್ಚೆಗಳು ನಡೀತಾ ಇದೆ. ಅದರ ಜೊತೆಯಲ್ಲಿ ಬಸ್ಗಳಲ್ಲಿ ಎಷ್ಟು ಸೇಫ್ಟಿ ಮೆಷರ್ಸ್ ಇದೆ, ಅದನ್ನ ಯಾರು ಪಾಲಿಸ್ತಾ ಇದ್ದಾರೆ, ಪಾಲನೆ ಮಾಡಬೇಕಾದವರು ಏನ್ ಮಾಡ್ತಾ ಇದ್ದಾರೆ, ಇದೆಲ್ಲವನ್ನು ಕೂಡ ನಿಮ್ಮ ಮುಂದೆ ಎಳೆ ಎಳೆಯಾಗಿ ವರದಿಯ ರೂಪದಲ್ಲಿ ಬಿತ್ತರಿಸಿದ್ವಿ.